ಸಿಲಿಕಾನ್ ಸಿಟಿ ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ಒಂಟಿ ಮಹಿಳೆಯ ಮೇಲೆ ಅತ್ಯಾಚಾರವೆಸಗಿ ಹತ್ಯೆಯನ್ನ ಮಾಡಲಾಗಿತ್ತಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಪೊಲೀಸರು ಕೊನೆಗೂ ಕೂಡ ಈ ಆರೋಪಿಯನ್ನ ಹೆಡೆಮುರಿ ಕಟ್ಟುವಲ್ಲಿ ಸಕ್ಸಸ್ ಆಗಿದ್ದಾರೆ. ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರಾಮಮೂರ್ತಿ ನಗರದಲ್ಲಿ ಬಾಂಗ್ಲಾ ಮಹಿಳೆಯ ರೇಪ್ ಕೇಸ್ಗೆ ಟ್ವಿಸ್ಟ್. ಹಳೆ ಸ್ನೇಹ ಬ್ರೇಕಪ್ ಮಾಡಿದ್ದಕ್ಕೆ ಅತ್ಯಾಚಾರ, ಕೊಲೆ. ಸಿಸಿಟಿವಿ ಆಧರಿಸಿ 1 ವಾರದ ಬಳಿಕ ಆರೋಪಿ ಅರೆಸ್ಟ್. ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ಬಾಂಗ್ಲಾ ಮೂಲದ ಮಹಿಳೆಯ ರೇಪ್ ಅಂಡ್ ಮರ್ಡರ್ ಪ್ರಕರಣದ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಅತ್ಯಾಚಾರವೆಸಗಿ ಮಹಿಳೆಯ ಗುರುತು ಸಿಗದಂತೆ ತಲೆ ಮೇಲೆ ಕಲ್ಲನ್ನ ಎತ್ತಿ ಹಾಕಿ ಆರೋಪಿ ನಾಪತ್ತೆಯಾಗಿದ್ದ. ಆರೋಪಿಗಾಗಿ ಕಳೆದ 1 ವಾರದಿಂದ ಬಲೆ ಬೀಸಿದ್ದ ಪೊಲೀಸರು ಕೊನೆಗೂ ಆರೋಪಿಯನ್ನ ಪತ್ತೆ ಹಚ್ಚಿದ್ದಾರೆ. ವಾಟರ್ ಟ್ಯಾಂಕರ್ ಡ್ರೈವರ್ ಕೆಲಸ ಮಾಡ್ತಿದ್ದ ಮುದ್ಕಪ್ಪ ನಜ್ಮಾ ಕೆಲಸ ಮಾಡ್ತಾ ಇದ್ದ ಅಪಾರ್ಟ್ಮೆಂಟ್ಗೆ ನೀರು ಬಿಡ್ಲಿಕ್ಕೆ ಹೋದಾಗ ಆಕೆಯನ್ನ ನೋಡಿದ್ದ. ಆನಂತರ ಆಕೆಯ ಹಿಂದೆ ಬಿದ್ದಿದ್ದ. ಮುದುಕಪ್ಪನ ಜೊತೆಗೆ ಮಾತನಾಡಲಿಕ್ಕೆ ನಜ್ಮಾ ನಿರಾಕರಿಸಿದ್ಲು. ಕಳೆದ ಜನವರಿ 23ರಂದು ಅಪಾರ್ಟ್ಮೆಂಟ್ನಿಂದ ಮನೆಗೆಲಸವನ್ನ ಮುಗಿಸಿ ಮನೆಗೆ ನಜ್ಮಾ ಹೋಗ್ತಾ ಇದ್ಲು. ಈ ವೇಳೆ ನಜ್ಮಾಳನ್ನ ಕಲ್ಕೆರೆ ಕೆರೆಯ ಬಳಿಗೆ ಎಳೆದೊಯ್ದು ಮುದುಕಪ್ಪ ಲೈಂಗಿಕ ಕ್ರಿಯೆಗೆ ಒತ್ತಾಯಿಸಿದ್ದಾನೆ. ಇದಕ್ಕೆ ನಜ್ಮಾ ನಿರಾಕರಿಸಿದ್ಲು. ರೊಚ್ಚಿಗೆದ್ದ ಮುದುಕಪ್ಪ ಕೆರೆಯ ಪೊದೆಗೆ ಎಳೆದೊಯ್ದು ಅತ್ಯಾಚಾರವೆಸಗಿ ನಂತರ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾನೆ. ಯಾರಿಗೂ ಗುರುತು ಸಿಗದಂತೆ ತಲೆ ಮೇಲೆ ಕಲ್ಲನ್ನು ಹಾಕಿ ಭರ್ಬರವಾಗಿ ಹತ್ಯೆಗೈದಿದ್ದಾನೆ. ರಾಮಮೂರ್ತಿ ನಗರಕ್ಕೆ ಸಂಬಂಧಪಟ್ಟ ಹಾಗೆ ಓರ್ವ ವ್ಯಕ್ತಿಯನ್ನ ಬಂಧಿಸಲಾಗಿದೆ. ಈತ ಮಹಿಳೆ ಏನಿದ್ದಾಳೆ ಆಕೆ ಅಲ್ಲಿ ಕೆಲಸ ಕಾರ್ಯಗಳಿಗೆ ಬರ್ತಕ್ಕಂಥದ್ದನ್ನು ನೋಡಿ ಸಣ್ಣ ಪುಟ್ಟ ಆಕೆ ಜೊತೆಗೆ ಮಾತನಾಡ್ತಕ್ಕಂಥ ಪ್ರವೃತ್ತಿಯನ್ನು ಹೊಂದಿದ್ದು, ನಂತರದಲ್ಲಿ 23ನೇ ತಾರೀಕು ಈ ಮಹಿಳೆ ಅಲ್ಲಿ ಹೋಗುವಾಗ ಆಕೆಯನ್ನು ಕರೆದುಕೊಂಡು ಹೋಗಿ ಅಲ್ಲಿ ಕೊಲೆ ಮಾಡಿರ್ತಕ್ಕಂಥದ್ದು ಈಗ ಕಂಡು ಬಂದಿದೆ ಮತ್ತು ಈತನನ್ನು ಈಗ ಬಂಧಿಸಿ ಹೆಚ್ಚಿನ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಆರೋಪಿಗಾಗಿ ಬಲೆ ಬೀಸಿದ ಪೊಲೀಸರು ಸತತ 1 ವಾರಗಳ ಕಾಲ ಹುಡುಕಾಟ ನಡೆಸ್ತಾರೆ. ಕಲ್ಕೆರೆ ಕೆರೆಯ ದಾರಿಯ ಸಿಸಿಟಿವಿಗಳನ್ನು ಹುಡುಕ್ತಾರೆ. ಕೆರೆಯ ಬಳಿ ಓಡಾಡಿದ 6 ಜನರನ್ನ ವಿಚಾರಣೆ ನಡೆಸ್ತಾರೆ. ಆ ಬಳಿಕ FSL ವರದಿಯಲ್ಲಿ ಆರೋಪಿಯ ರಕ್ತ ವೀರ್ಯ ಮ್ಯಾಚ್ ಆದ ಹಿನ್ನೆಲೆಯಲ್ಲಿ ಆರೋಪಿಯನ್ನ ಬಂಧಿಸಿ ವಿಚಾರಣೆಗೊಳಪಡಿಸಲಾಗಿತ್ತು. ವಿಚಾರಣೆಯ ವೇಳೆ ಮುದುಕಪ್ಪ ತನ್ನ ಕಾಮಾಂಧ ಕೃತ್ಯವನ್ನ ಒಪ್ಪಿಕೊಂಡಿದ್ದಾನೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.